ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್ ಅಲ್ಲಿ ಒಂದು 10 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ? ಕ್ವಶನ್ ನಂಬರ್ 11ರಿಂದ ಕ್ವಶನ್ ನಂಬರ್ 20ವರೆಗೂ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಆಯ್ತಾ? ಗೊತ್ತಿದ್ದಿಲ್ಲ ಬರ್ಕೊಳ್ಳೋದು. ಫಸ್ಟ್ ಯಾವ್ದಾದ್ರು ಬರ್ಕೊಳ್ಳಿ. 1.4 ಅಂತ ಬರ್ಕೋತೀನಿ ಡೆಸಿಮಲ್ ಪಾಯಿಂಟು. ನೆಕ್ಸ್ಟ್ ಏನು ಮಾಡಿ, ಫಸ್ಟ್ ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. ಈ ಕಡೆ 0.4 ಇದೆ, ಈ ಕಡೆ 11 ಇದೆ. ನೆಕ್ಸ್ಟು ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ. ಆ ಕಡೆ 0.04 ಇದೆ, ಈ ಕಡೆ 1.1 ಇದೆ. ಜಸ್ಟ್ ಆ್ಯಡ್ ಮಾಡಿ, ಅಡಿಷನ್ ಕೇಳಿದರೆ ಆ್ಯಡ್ ಮಾಡಿ. 4 ಬರುತ್ತೆ, 4 ಬರುತ್ತೆ, 4 ಬರುತ್ತೆ. ಇಲ್ಲಿ ಡೆಸಿಮಲ್ ಪಾಯಿಂಟು ಇಲ್ಲಿ 1 1 1 ಇದು 3 ಆಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಯಾವ ರೀತಿ ಮಾಡ್ತೀರಾ ನೋಡಿ, ಇದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 124 ಮತ್ತು 2 ಇದೆ, ಎರಡು ಮೈನಸ್ ಇದೆ. ಆಯಿತಾ? ನೋಡಿ, -124.007 ಆಯಿತಾ? ಅಲ್ಲಿ -2 ಇದೆ. -2ನ 2.0 ಅಂತ ಬರ್ಕೋಬೋದು. ಆಯಿತಾ? ಇದನ್ನು ಡೈರೆಕ್ಟಾಗಿ -126 ಅಲ್ಲ, -126.007 ಅಂತ ಬರ್ಕೋಬೋದು. ಆಯಿತಾ? ಇದನ್ನು ಡೈರೆಕ್ಟಾಗಿ ನೀವು ಇಲ್ಲೇ ಬರಿಬೋದಿತ್ತು. ಇದು ನೋಡಿ, ಇದೇನಾಗುತ್ತೆ 436.7. 124 ಇದ್ದದ್ದು ಆ್ಯಡ್ ಮಾಡಿದ್ರೆ 126.007 ಆಗುತ್ತೆ. ಡೈರೆಕ್ಟಾಗಿ ಬರಿಬೋದು. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಈ ರೀತಿ ಬರ್ತಿದ್ದೀನಿ. ಆಯಿತಾ? ನೆಕ್ಸ್ಟ್ ಏನು ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿ. ಆಯಿತಾ? ಇಲ್ಲೇ ಮಾಡ್ತೀನಿ ನೋಡಿ. 436.7 126.007 ಮೈನಸ್ ಮಾಡಬೇಕಂತೆ. ಆಯಿತಾ? ಮೇಲ್ಗಡೆ ಏನಿಲ್ಲ ಅಂದರೆ 0 ಹಾಕೋಬೋದು. ಮೈನಸ್ ಮಾಡಿ, ಇದೇನಾಗುತ್ತೆ 10 ಆಗುತ್ತೆ. 10ನಲ್ಲಿ 7 ಅಂದರೆ 3, ಇದೇನಾಗುತ್ತೆ 9, ಇದೇನಾಗುತ್ತೆ 6. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಆಯಿತಾ? ನೆಕ್ಸ್ಟ್ 6ಅಲ್ಲಿ 6ನ ಮೈನಸ್ ಮಾಡಿದ್ರೆ 0, 3ಅಲ್ಲಿ 2 ಅಂದರೆ 1, 4ಅಲ್ಲಿ 1 ಅಂದರೆ 3. ಆನ್ಸರ್ ಏನು ಬರುತ್ತೆ? 310.693. ಆಯಿತಾ? ಫೈನಲ್ ಆನ್ಸರು 310.693. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ಸಿಂಪ್ಲಿಫಿಕೇಶನ್ ಇದೆ. ಯಾವ ರೀತಿ ಮಾಡ್ತೀರಾ? ನಾನೇನು ಮಾಡ್ತೀನಿ, ಫಸ್ಟ್ ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಆಯಿತಾ? ಫಸ್ಟ್ ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಆಯಿತಾ? -431.3 ಇದೆ, -213.463 ಇದೆ. ಆಯಿತಾ? ಮೈನಸ್ ಇದೆ, ಮೈನಸ್ಸೇ ಬರುತ್ತೆ, ಆ್ಯಡ್ ಮಾಡಬೇಕು ಇದು. ಆಯಿತಾ? ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು. 3 ಬರುತ್ತೆ, 6 ಬರುತ್ತೆ, 7 ಬರುತ್ತೆ, ಡೆಸಿಮಲ್ ಪಾಯಿಂಟು 4 4 6 ಬರುತ್ತೆ. ಆಯಿತಾ? ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಫಸ್ಟ್ ಇದನ್ನು ಬರ್ಕೋತೀನಿ, 900.09. ಅದಾದಮೇಲೆ -644.763 ಬರುತ್ತೆ. ಆಯಿತಾ? ಇವೆರಡನ್ನ ಆ್ಯಡ್ ಮಾಡಿದ್ರೆ ಈ ನಂಬರ್ ಬರುತ್ತೆ. ಈಗ ಇದರಿಂದ ಇದನ್ನು ಮೈನಸ್ ಮಾಡಿ, ಇಲ್ಲೇ ಮಾಡ್ತೀನಿ ನೋಡಿ. ಆಯಿತಾ? ಇಲ್ಲಿ ಏನು ಇಲ್ಲ ಅಂದರೆ 0 ಹಾಕ್ಕೊಳ್ಳಿ. 0 ಅಂದರೆ 10 ಆಗುತ್ತೆ. 10ನಲ್ಲಿ 3 ಅಂದರೆ 7 ಆಗುತ್ತೆ. ಇದೇನಾಗುತ್ತೆ 8. 8ಅಲ್ಲಿ 6 ಅಂದರೆ 2 ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇದೇನಾಗುತ್ತೆ 10. 10ನಲ್ಲಿ 7 ಅಂದರೆ 3, ಇದೇನಾಗುತ್ತೆ 9 ಆಗುತ್ತೆ. ಆಯಿತಾ? 9ಅಲ್ಲಿ 4 ಅಂದರೆ 5 ಆಗುತ್ತೆ. ಇದೇನಾಗುತ್ತೆ ಪುನಃ 9 ಆಗುತ್ತೆ. 9ಅಲ್ಲಿ 4 ಅಂದರೆ 5 ಆಗುತ್ತೆ. ಇದು 8 ಆಗುತ್ತೆ. 8ಅಲ್ಲಿ 6 ಅಂದರೆ 2. 255.327 ಬರುತ್ತೆ. ಆಯಿತಾ? 255.327 ಇದು ಫೈನಲ್ ಆನ್ಸರ್. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ನ ಸಿ ಬರುತ್ತೆ. ನಾನು ಎಷ್ಟು ಡೆಸಿಮಲ್ ಮೇಲೆ ಎಷ್ಟು ಲೆಕ್ಕಗಳು ಮಾಡಿಸ್ತಾ ಇದ್ದೀನಿ ಅಂದರೆ, ಆಯಿತಾ, ನೆಕ್ಸ್ಟು ನವೋದಯ ಮೇನ್ಸು ಪಾಠ ಮಾಡಬೇಕಾದ್ರೆ
ಒಂದು ಸ್ವಲ್ಪನೂ ಡೌಟ್ ಬರಲ್ಲ ನಿಮಗೆ, ಆಯಿತಾ. ಡೈರೆಕ್ಟಾಗಿ ಕ್ವಶನ್ ಓದಿ ಅರ್ಥ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ ನಾನು ಡೆಸಿಮಲ್ ಮೇಲೆ, ಆಯಿತಾ. ಕ್ವಶನ್ ನಂಬರ್ 13ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ಅಲ್ಲಿ 4 ನಂಬರ್ ಇದೆ ಡೆಸಿಮಲ್ ನಂಬರು, ಆಯಿತಾ. ನಾನೇನು ಮಾಡ್ತೀನಿ, ಫಸ್ಟ್ ಇವೆರಡನ್ನ ಆ್ಯಡ್ ಮಾಡ್ತೀನಿ, ಆಯಿತಾ. ನೋಡಿ 234.9 ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. 376.06 ಇದೆ, ಆಯಿತಾ. ಮೈನಸ್ ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು. 6 9 6 4 10 0 7 3 10 11 3 3 6, ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 610 ಬಂತು, ಆಯಿತಾ. ಬರ್ಕೊಬಿಡ್ತೀನಿ. ಮೈನಸ್ 610.96, ಆಯಿತಾ. ಈಗ ಇದು ಮುಗೀತಿದ್ದು, ಇದು ಮತ್ತು ಇದ್ರ ಕತೆ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀನಿ, ಇದು ಮತ್ತು ಇದನ್ನು ಆ್ಯಡ್ ಮಾಡ್ತೀನಿ, ಆಯಿತಾ. 837.0 ಅಂತ ಬರ್ಕೋತೀನಿ. ಇದನ್ನು 79.387 ಅಂತ ಬರ್ಕೋತೀನಿ. ಎರಡನ್ನೂ ಆ್ಯಡ್ ಮಾಡ್ತೀನಿ. ಇದೇನಾಗುತ್ತೆ 387, ಇದು 16 ಆಗುತ್ತೆ. 16 ಇದು 11 ಆಗುತ್ತೆ, ಇದು 11 ಆಗುತ್ತೆ, ಇದು 916 ಆಗುತ್ತೆ, ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಇದು 916.387 ಆಗುತ್ತೆ, ಆಯಿತಾ. ಇದು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ 916.387 ಆಗುತ್ತೆ. ಈಗೇನು ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿ, ಆಯಿತಾ. 387 610.96 7 2 ಇದೇನಾಗುತ್ತೆ 13 ಆಗುತ್ತೆ. 4 5 0 3, ಆಯಿತಾ. 305.427 ಮೈನಸ್ ಮಾಡಿದ್ರೆ 305.427 ಆಗುತ್ತೆ. 305.427 ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ, ಆಯಿತಾ. ನೀವು ಬೇಕು ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡ್ಬೋದು, ಆಯಿತಾ. ಪುನಃ ಇವೆರಡನ್ನೂ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಆದರೆ ಯಾವುದೇ ಪ್ರೊಸೀಜರ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಮಾತ್ರ ಸೇಮ್ ಬರಬೇಕು, ಆಯಿತಾ. ಇದು ನೆನಪಲ್ಲಿರಲಿ. ನೀವು ಬೇಕು ಅಂದರೆ ಟ್ರೈ ಮಾಡಿ. ಫಸ್ಟ್ ಇವೆರಡನ್ನ ಸಾಲ್ವ್ ಮಾಡಿ, ಆಮೇಲೆ ಇವೆರಡನ್ನೂ ಸಾಲ್ವ್ ಮಾಡಿ, ಪುನಃ ಅವೆರಡು ರಿಸಲ್ಟ್ನು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿ ಫೈನಲ್ ಆನ್ಸರು ಇದು ಬಂದೇ ಬರುತ್ತೆ. ಎಷ್ಟಿದು ಕ್ವಶನ್ ನಂಬರ್ ಇದಕ್ಕೆ ಈ ಕ್ವಶನ್ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಆಯಿತಾ. ಈಕ್ವೇಷನ್ನ ಕನ್ನಡದಲ್ಲಿ ಸಮೀಕರಣ ಅಂತ ಕರೀತಾರೆ. ಈ ರೀತಿ ಒಂದು ಸಮೀಕರಣ ಕೊಟ್ಬಿಟ್ಟು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ, ಅವ್ರು ಕೇಳಿರೋದು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಅದನ್ನು ಬರ್ಕೊಳ್ಳಿ. ಬರ್ಕೊಂಡ್ರಾ ಇದನ್ನೆಲ್ಲ ಆ ಕಡೆ ಕಳಿಸಿ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 11 ಮೈನಸ್ 1.3 2.42, ಆಯಿತಾ. ಇದು ನದಿ ದಾಟ್ಕೊಂಡು ಈಕ್ವಲ್ ಸೈನ್ ಅಂದರೆ ನದಿ, ಈಕ್ವಲ್ ಸೈನ್ ಅಂದರೆ ನದಿ, ನದಿ ದಾಟ್ಕೊಂಡು ಈ ಕಡೆ ಬಂದರೆ ಮೈನಸ್ 3.1 ಆಗುತ್ತೆ, ಆಯಿತಾ. 3.1 ಈಕ್ವಲ್ ಸೈನ್ ದಾಟ್ಕೊಂಡು ಆ ಕಡೆ ಹೋದರೆ ಮೈನಸ್ ಆಗುತ್ತೆ, ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. ಏನಿದೆ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 1.3 ಇದೆ, 2.42 ಇದೆ, 3.1 ಇದೆ, ಆಯಿತಾ. ಮೈನಸ್ 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 ಇದೆ, ಸೊ ಮೈನಸ್ ಬರ್ಕೊಳ್ಳಿ, ಆ್ಯಡ್ ಮಾಡಿ. ಫಸ್ಟು ಡೆಸಿಮಲ್ ಪಾಯಿಂಟ್ ಬರ್ಕೊಬೋಣ. ಈ ಕಡೆ 2 ಇದೆ, 4 3 7 8 8 ಇದೆ, 3 5 6 6.82 ಬರುತ್ತೆ ಇದು, ಆಯಿತಾ. 11 ಮೈನಸ್ 6.82 ಬರುತ್ತೆ, ಆಯಿತಾ. ಪುನಃ 11ಇಂದ 6.82ನ ಮೈನಸ್ ಮಾಡಿ, 6.82ನ ಮೈನಸ್ ಮಾಡಿ, ಮೈನಸ್ ಹಾಕ್ಕೊಳ್ಳಿ. ಏನಿಲ್ಲ ಅಂದರೆ 0 ಹಾಕ್ಕೊಳ್ಳಿ. ಇದು 10 10ಅಲ್ಲಿ 2 ಅಂದರೆ 8, ಇದೇನಾಗುತ್ತೆ
9 8 ಅಂದರೆ 1, 10 6 ಅಂದರೆ 4, ಆಯಿತಾ. ಇದು 4.18 ಆಗುತ್ತೆ. 4.18 ಸಿಂಪ್ಲಿಫೈ ಮಾಡಿದ್ರೆ 4.18 ಬರುತ್ತೆ. x+y ಅಂತ ಬರ್ಕೊಳ್ಳಿ. x+y ಅವ್ನು ಕೇಳಿರೋದು x+y ವ್ಯಾಲ್ಯೂ. x+y ವ್ಯಾಲ್ಯೂ 4.18 ಬರುತ್ತೆ, ಆಯಿತಾ. ಇದು ಆನ್ಸರ್, ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಈಕ್ವೇಷನ್ ಅಂದರೆ ಕನ್ನಡದಲ್ಲಿ ಸಮೀಕರಣ ಅಂತ ಕರೀತಾರೆ, ಆಯಿತಾ. ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಅದರಲ್ಲಿ ಸಮ್ ಆಫ್ ಎ ಆ್ಯಂಡ್ ಬಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಸಮ್ ಆಫ್ ಎ ಆ್ಯಂಡ್ ಬಿ ಅಂದರೆ ಏನು? ಸಮ್ ಆಫ್ ಎ ಆ್ಯಂಡ್ ಬಿ ಅಂದರೆ ಎ ಪ್ಲಸ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಕನ್ನಡದಲ್ಲಿ ಎ ಮತ್ತು ಬಿಗಳ ಮೊತ್ತ ಅಂತೆ, ಅಂದರೆ ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಬೇಕಂತೆ, ಆಯಿತಾ. ಯಾವ ರೀತಿ ಮಾಡ್ತೀರಾ ನೋಡಿ. ಫಸ್ಟ್ ಏನು ಮಾಡ್ತೀನಿ, ಇವೆರಡನ್ನೂ ಸಿಂಪ್ಲಿಫೈ ಮಾಡ್ತೀನಿ, ಆಯಿತಾ. ಇವೆರಡನ್ನೂ ಸಿಂಪ್ಲಿಫೈ ಮಾಡ್ತೀನಿ. ಏನಿದೆ? 5.26 ಇದೆ, ಅದರಲ್ಲಿ 4.3ನ ಮೈನಸ್ ಮಾಡ್ತೀನಿ. 5.26ಅಲ್ಲಿ 4.3ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ? 6 ಬರುತ್ತೆ. ಇದು 12 ಆಗುತ್ತೆ. 12ರಲ್ಲಿ 3 ಅಂದರೆ 9, ಇದು 4 ಆಗುತ್ತೆ, ಅಂದರೆ 0.96 ಆಗುತ್ತೆ, ಆಯಿತಾ. ಇವೆರಡನ್ನೂ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0.96 ಪ್ಲಸ್ ಎ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್, ಆಯಿತಾ. ರೈಟ್ ಹ್ಯಾಂಡ್ ಸೈಡಲ್ಲಿ ಇವೆರಡನ್ನು ಸಿಂಪ್ಲಿಫೈ ಮಾಡ್ತೀನಿ, ಆಯಿತಾ. ಫಸ್ಟೇ ಸಿಂಪ್ಲಿಫೈ ಮಾಡ್ತೀನಿ. ಇಲ್ಲಿ ಬರ್ತೀನಿ ನೋಡಿ. 9.09ಅಲ್ಲಿ 9.09ಗೆ 2.3ನ ಆ್ಯಡ್ ಮಾಡಬೇಕಂತೆ. 9 ಬರುತ್ತೆ, 3 ಬರುತ್ತೆ, ಇದು 11 ಬರುತ್ತೆ. 11.39 ಆಗುತ್ತೆ. 9 3, ಆಯಿತಾ. ಇವೆರಡನ್ನು ಆ್ಯಡ್ ಮಾಡಿದ್ರೆ 11.39 ಮೈನಸ್ ಬಿ ಬರುತ್ತೆ, ಆಯಿತಾ. ಈಗ 50% ಬರ್ಡನ್ನು ರೆಡ್ಯೂಸ್ ಆಯಿತು. ಈಗ ನೋಡಿ, ಎ ಇದೆ ಅಲ್ವಾ, ಎ ಬರ್ಕೊಂಡಿದ್ದೀನಿ, ಮೈನಸ್ ಬಿ ಇದೆ, ಮೈನಸ್ ಬಿ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಬಿ ಆಗುತ್ತೆ. ಮೈನಸ್ ಬಿ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಬಿ ಆಗುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟು ಆ ಕಡೆ ಏನು ಉಳ್ಕೊತ್ತು? 11.39 ಉಳ್ಕೊತ್ತು. 0.96 ಇದೆ, 0.96 ನದಿ ದಾಟ್ಕೊಂಡು ಈಕ್ವಲ್ ಸೈನ್ ದಾಟ್ಕೊಂಡು ಆ ಕಡೆ ಹೋದರೆ ಮೈನಸ್ 0.96 ಆಗುತ್ತೆ, ಆಯಿತಾ. ಹೀಗೆ ಸಿಂಪ್ಲಿಫೈ ಮಾಡಿ. 11.39ಅಲ್ಲಿ 0.96ನ ಮೈನಸ್ ಮಾಡಿ. 9ರಲ್ಲಿ 6 ಕಳೆದ್ರೆ 3, 13ರಲ್ಲಿ 9 ಕಳೆದ್ರೆ ಎಷ್ಟಾಗುತ್ತೆ? 4, ಇದೇನಾಗುತ್ತೆ? 10 ಆಗುತ್ತೆ. 10.43 ಉಳಿಯುತ್ತೆ. ಇವೆರಡನ್ನೂ ಸಿಂಪ್ಲಿಫೈ ಮಾಡಿದ್ರೆ 10.43 ಉಳಿಯುತ್ತೆ. ಈ ಕಡೆ ಎ ಪ್ಲಸ್ ಬಿ, ಇದೇ ಫೈನಲ್ ಆನ್ಸರು. ಎ ಪ್ಲಸ್ ಬಿದು ವ್ಯಾಲ್ಯೂ 10.43, ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನ ಇನ್ನೂ ಒಂದು ರೀತಿ ಸಾಲ್ವ್ ಮಾಡ್ಬೋದು, ಆಯಿತಾ. ಅವ್ನು ಏನು ಕೇಳಿರೋದು? ಸಮ್ ಆಫ್ ಎ ಪ್ಲಸ್ ಬಿ ಅಲ್ವಾ. ನೋಡಿ, ಎ ಈ ಕಡೆ ಇದೆ, ಎ ಬರ್ಕೊಳ್ಳಿ, ಆಯಿತಾ. ಮೈನಸ್ ಬಿ ಈ ಕಡೆ ಇದೆ, ಮೈನಸ್ ಬಿ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಬಿ ಆಗುತ್ತೆ, ಅರ್ಥ ಆಯ್ತಾ. ಮೈನಸ್ ಬಿ ನದಿ ದಾಟ್ಕೊಂಡು ಈ ಕಡೆ ಬಂದರೆ ಪ್ಲಸ್ ಬಿ ಆಗುತ್ತೆ. ಎ ಪ್ಲಸ್ ಬಿ ಬಂತಲ್ವಾ. ನೆಕ್ಸ್ಟು, ಆಯಿತಾ, ಇಲ್ಲೇನಿದೆ ಅದನ್ನು ಬರ್ಕೊಳ್ಳಿ. 9.09 ಪ್ಲಸ್ 2.3, ಆಯಿತಾ. ಮುಗೀತು. ಆ ಕಡೆ ಮೈನಸ್ 4.3 ಇದೆ, ಮೈನಸ್ 4.3 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ 4.3 ಆಗುತ್ತೆ, ಆಯಿತಾ. ಮೈನಸ್ 4.3 ನದಿ ದಾಟ್ಕೊಂಡು ಆ ಕಡೆ ಹೋದರೆ ಪ್ಲಸ್ 4.3 ಆಗುತ್ತೆ. ನೆಕ್ಸ್ಟು ಈ ಕಡೆ 5.26 ಇದೆ, 5.26 ನದಿ ದಾಟ್ಕೊಂಡು ಆ ಕಡೆ ಹೋದರೆ ಮೈನಸ್ ಆಗುತ್ತೆ, ಮೈನಸ್ 5.26 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ, ಸೇಮ್ ಆನ್ಸರ್ ಬರುತ್ತೆ ನಿಮಗೆ. ಈ ಮೂರನ್ನು ಆ್ಯಡ್ ಮಾಡಿ. ಈ ಮೂರನ್ನು ಆ್ಯಡ್ ಮಾಡಿದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಮೂರನ್ನು ಆ್ಯಡ್ ಮಾಡಿ ಮಾಡಲಾ ನೋಡಿ. 9.09, 2.3, 4.3 ಆ್ಯಡ್ ಮಾಡಿ. 9 ಬರುತ್ತೆ, 6 ಬರುತ್ತೆ, 9 6 ಎಷ್ಟಾಗುತ್ತೆ? 15 ಆಗುತ್ತೆ. 15.69 ಆಗುತ್ತೆ.
ಈ ಮೂರನ್ನು ಆ್ಯಡ್ ಮಾಡಿದ್ರೆ 15.69 ಆಗುತ್ತೆ. ಅದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 5.26 ಮೈನಸ್ ಮಾಡಿ. ಈಗ 15.69 5.26ನ ಮೈನಸ್ ಮಾಡಿ. 9ರಲ್ಲಿ 6 ಕಳೆದ್ರೆ 3, 6ರಲ್ಲಿ 2 ಕಳೆದ್ರೆ 4, 15ರಲ್ಲಿ 5 ಕಳೆದ್ರೆ 10. ಹಿಂಗೆ ಮಾಡೋ ಸೇಮ್ ಆನ್ಸರ್ ಬರುತ್ತೆ ನಿಮಗೆ, ಆಯಿತಾ. 10.43 ಬರುತ್ತೆ, ಆಯಿತಾ. ಈ ರೀತಿ ಎಲ್ಲ ರೀತಿಯಲ್ಲೂ ನೀವು ಗೊತ್ತಿರಬೇಕು. ನೀವೇ ಟೀಚರ್ ಥರ ಎಲ್ಲ ಮೆಥಡಲ್ಲೂ ಕಲ್ತಿರ್ಬೇಕು, ಆಯಿತಾ. ಆ ಥರ ಕಲ್ತಿದ್ರೆ ಮುಂದಿನ ವರ್ಷ ನವೋದಯ ಮೇನ್ಸಲ್ಲಿ ನವೋದಯನೂ ಪಾಸ್ ಆಗ್ಬೋದು, ಸೈನ್ಸ್ ಸ್ಕೂಲು ಪಾಸ್ ಆಗ್ಬೋದು, ಆಯಿತಾ. ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 16ಗೆ ಆಪ್ಷನ್ನು ಎ ಬರುತ್ತೆ, ಆಯಿತಾ. ಎಲ್ಲ ಮೆಥಡಲ್ಲೂ ಕಲ್ತ್ಕೊಂಡಿರಿ ನೀವು. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಲಾರ್ಜೆಸ್ಟು, ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದೇನೆ, ಆಯಿತಾ. ಈಗ ನೋಡಿ 0.4 ಅಂದರೆ 0.4 ಅಂತಲೇ ಅರ್ಥ, ಆಯಿತಾ. 1/0.4 ಇದೆ, ಹಂಗಂದ್ರೆ ಏನು? 1/0.4 0.4 ಕೊಟ್ಟಿರೋದು, ಆಯಿತಾ. 1/0.4 ಅಂದರೆ 1/0.4 ಅಂತ, ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ? ಡಿನಾಮಿನೇಟರ್ ಚಿಕ್ಕಿ ತೆಗೆದ್ರೆ ಮೇಲ್ಗಡೆ 0 ಹಾಕೋಬೋದು, ಆಯಿತಾ. ಡಿನಾಮಿನೇಟರ್ಲಿ ಚಿಕ್ಕಿ ತೆಗೆದ್ರೆ ಮೇಲ್ಗಡೆ 0 ಹಾಕೋತಾ ಇದ್ದೀನಿ, ಅರ್ಥ ಆಯ್ತಾ. ಡಿನಾಮಿನೇಟರ್ಲಿ ಚಿಕ್ಕಿ ತೆಗಿತಾ ಇದ್ದೀನಿ, ಆಯಿತಾ. ಮೇಲ್ಗಡೆ 0 ಹಾಕೋತಾ ಇದ್ದೀನಿ. ಜಸ್ಟ್ ಸಿಂಪ್ಲಿಫೈ ಮಾಡಿ. 4ಇಂದ 10, ಆಯಿತಾ. 4 2s 8, 2 ಉಳ್ಕೊತ್ತು, ಚಿಕ್ಕಿ ಹಾಕ್ಬಿಟ್ಟು 0 ಹಾಕ್ಲಿ. 4 5s 20, 0 0, ಆಯಿತಾ. 1/0.4 ಅಂದರೆ ಎಷ್ಟು ಬರುತ್ತೆ ನಿಮಗೆ? 2.5 ಬರುತ್ತೆ. ಇದ್ರ ಆನ್ಸರು 2.5 ಬರುತ್ತೆ. 1/0.4 ಅಂದರೆ 2.5. ಇದು ಆ್ಯಸ್ ಇಟ್ ಈಸ್ ಅಷ್ಟೇ. ಇದು 0.044 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ 0.4 ಅಂದ್ರೇನು? 0.4 ಅಂದರೆ 0.4 ಇಂಟು 0.4 ಅಂತ ಅರ್ಥ, ಆಯಿತಾ. ನಮ್ಗೆ ಗೊತ್ತಿದೆ. ಚಿಕ್ಕಿ ತೆಗೆದು ಸೈಡಲ್ಲಿ ಇಡಿ. ಚಿಕ್ಕಿ ತೆಗೆದು ಸೈಡಲ್ಲಿ ಇಟ್ಬಿಟ್ಟು 4 ಇಂಟು 4 ಮಾಡಿ 16 ಬರುತ್ತೆ, ಆಯಿತಾ. ನೆಕ್ಸ್ಟು 16 2 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 1 2 2 ಚಿಕ್ಕಿದೆ, 2 ಡಿಜಿಟ್ ಆದ್ಮೇಲೆ ಚಿಕ್ಕಿ ಇಡಿ. ಇದೇನಾಗುತ್ತೆ? 0.16 ಬರುತ್ತೆ, ಆಯಿತಾ. ನೋಡಿ, ನೀವೇ ನೋಡಿ ಇದರಲ್ಲಿ ಲಾರ್ಜೆಸ್ಟ್ ಯಾವುದು ಫ್ರ್ಯಾಕ್ಷನ್ನು? ಲಾರ್ಜೆಸ್ಟು 2.5, ಆಯಿತಾ. ಹಾಗಂದ್ರೆ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಲಾರ್ಜೆಸ್ಟ್ ಡೆಸಿಮಲ್ ಆಪ್ಷನ್ ಬಿ ಆಗುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ಕೊಟ್ಬಿಟ್ಟು ಇದ್ರ ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯಿತಾ. ಫಸ್ಟಿಂದ ಬರ್ಕೊಳ್ಳಿ. 77.7, ಆಯಿತಾ. ನೆಕ್ಸ್ಟು ಫಸ್ಟು ಡೆಸಿಮಲ್ ಪಾಯಿಂಟ್ ಹಾಕ್ಕೊಳ್ಳಿ. ಬಲಗಡೆ 07 ಇದೆ, 07, ಎಡಗಡೆ 777, 1 2 3, ಆಯಿತಾ. ನೆಕ್ಸ್ಟ್ ನೋಡಿ ಡೆಸಿಮಲ್ ಪಾಯಿಂಟ್ ಹಾಕ್ಕೊಳ್ಳಿ. ಬಲಗಡೆ 007 ಇದೆ, ಎಡಗಡೆ 7 ಇದೆ. ನೆಕ್ಸ್ಟು ಡೆಸಿಮಲ್ ಪಾಯಿಂಟ್ ಹಾಕ್ಕೊಳ್ಳಿ. 707, ಈ ಕಡೆ 7 ಆಯಿತಾ. ಕೇರ್ಫುಲ್ಲಾಗಿ ನೋಡ್ಕೊಂಡಿರ್ಬೇಕು. ಡೆಸಿಮಲ್ ಪಾಯಿಂಟ್ ಎಲ್ಲ ಒಂದೇ ಲೈನಲ್ಲಿ ಇರಬೇಕು. ಫಸ್ಟು ಡೆಸಿಮಲ್ ಪಾಯಿಂಟ್ ಬರ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ರೈಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ಈಗ ಸಾಲ್ವ್ ಮಾಡಿ. 7 1 7 7 14, 14ಕ್ಕೆ 4, 7 1 7 7 7 14ಕ್ಕೆ 4 ದಸ್ಕ 1, 7 1 8, 7 1 7 7 14 4, ಆಯಿತಾ. ಡೆಸಿಮಲ್ ಪಾಯಿಂಟು ಇಲ್ಲೊಂದು. 7 1 7 7 14 7 3 7 4 28, 29ಕ್ಕೆ 9 ದಸ್ಕ 2, 7 1 7 7 4 7 3 21, 22 23ಕ್ಕೆ 3 2, ಆಯಿತಾ. 939.484 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಇದನ್ನ ಏನಕ್ಕೆ ಈಕ್ವೇಷನ್ ಅಂತೀವಿ ಅಂದರೆ ಇಲ್ಲಿ ಈಕ್ವಲ್ ಸೈನ್ ಇದೆ. ಇಲ್ಲಿ ಈಕ್ವಲ್ ಸೈನ್ ಕೊಟ್ಟಿರೋದ್ರಿಂದ ಇದನ್ನ ಈಕ್ವೇಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಮೀಕರಣ ಅಂತ ಕರೀತಾರೆ, ಆಯಿತಾ. ಕನ್ನಡದಲ್ಲಿ ಸಮೀಕರಣ, ಇಂಗ್ಲೀಷಲ್ಲಿ ಈಕ್ವೇಷನ್. ಏನಕ್ಕೆ ಅಂದರೆ ಈಕ್ವಲ್ ಸೈನ್ ಇದೆ. ಈಕ್ವಲ್ ಸೈನ್ ಇದ್ರೆ ಅದು ಈಕ್ವೇಷನ್ ಆಗುತ್ತೆ, ಆಯಿತಾ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಎಕ್ಸ್ ಅಂದರೆ ಅನ್ನೋನ್ ಕ್ವಾಂಟಿಟಿ, ಆಯಿತಾ. ಅನ್ನೋನ್ ಕ್ವಾಂಟಿಟಿ, ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಹೇಗೆ ಮಾಡ್ತೀವಿ?
ಇದು ಯಾವಾಗಲೂ ಒಂದು ಕಡೆ ಇರಬೇಕು, ಒಂದು ಸೈಡಲ್ಲಿ ಇರಬೇಕು, ಪಾಸಿಟಿವ್ ಆಗಿರಬೇಕು ಇದೆ. ನೆಕ್ಸ್ಟ್ ಈಕ್ವಲ್ ಸೈನ್ ಇದೆ, ಹಾಕೊಳ್ಳಿ, ಅದನ್ನು ಬರ್ಕೊಳ್ಳಿ. 0.123 ಆಯಿತಾ. ಈಗ ನೋಡಿ ಮಲ್ಟಿಪ್ಲಿಕೇಶನ್ ಇದೆ, ಇವೆರಡು ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆ. ಈ ನಂಬರು ನದಿ ದಾಟ್ಕೊಂಡು ಈ ಕಡೆ ಹೋದರೆ ಡಿವೈಡ್ ಆಗುತ್ತೆ, ಆಯಿತಾ. 0.08 ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಸೊ ಈ ನಂಬರು ನದಿ ದಾಟ್ಕೊಂಡು ಈ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ರೆ ಡಿವೈಡ್ ಆಗುತ್ತೆ, ಡಿವೈಡ್ ಇದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. ಈಗ ಡೆಸಿಮಲ್ ಪಾಯಿಂಟ್ನ ತೆಗೆದಾಕಬೇಕು. ನೋಡಿ 1 2 3 4 5 6 6 ಡಿಜಿಟ್ ಆದಮೇಲೆ ಚುಕ್ಕಿದೆ. 1 2 3 4 5 6 1 2 3 4 5 6 6 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಸೊ 6 ಚುಕ್ಕಿ ಬರ್ಕೊಂಡಿದ್ದೀನಿ. 1 2 3 4 5 6 ಚುಕ್ಕಿ ಬರ್ಕೊಂಡಿದ್ದೀನಿ ನ್ಯೂಮರೇಟರ್ಲಿ. ಕೆಳಗಡೆ ನೋಡಿ 1 2 1 2 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಕೆಳಗಡೆ 2 ಚುಕ್ಕಿ ಬರ್ಕೋತೀನಿ, ಆಯಿತಾ. ನೋಡಿ 1 ಚುಕ್ಕಿ ಕ್ಯಾನ್ಸಲ್ಲು, 1 ಚುಕ್ಕಿ ಕ್ಯಾನ್ಸಲ್ಲು, 2 ಚುಕ್ಕಿ ಡಮರ್ ಆಯಿತು. ಉಳಿದಿರೋದೆಷ್ಟು? ಉಳಿದಿರೋದು 4 ಚುಕ್ಕಿ, 4 ಚುಕ್ಕಿ ಉಳಿದಿದೆ, ನೆನಪಲ್ಲಿರಲಿ, ಆಯಿತಾ. ಈಗ ಚುಕ್ಕಿ ತೆಗೆದಾಕಿ. ಚುಕ್ಕಿ ತೆಗೆದಾಕಿದ್ರೆ ಏನಾಗುತ್ತೆ? ಇದು 512/8 ಆಗುತ್ತೆ. ಇದನ್ನು ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರು 64 ಬರುತ್ತೆ, ಆಯಿತಾ. 64 ಬರುತ್ತೆ. 64ನ ಬರ್ಕೊಳ್ಳಿ. 512ನ 8ಇಂದ ಡಿವೈಡ್ ಮಾಡಿದ್ರೆ 64 ಬರುತ್ತೆ. 64ನ ಬರ್ಕೊಳ್ಳಿ. ಇಲ್ಲಿ ನೋಡಿ 4 ಚುಕ್ಕಿ ಇದೆ, ಆಯಿತಾ. 4 ಚುಕ್ಕಿ ಇದೆ. ಸೊ 4 ನಂಬರ್ ಆದ್ಮೇಲೆ ಚುಕ್ಕಿ ಹಾಕಿ. 1 2 3 4 ನಂಬರ್ ಆದ್ಮೇಲೆ ಚುಕ್ಕಿ ಹಾಕಿ, ಅಷ್ಟೇ ಆನ್ಸರ್, ಆಯಿತಾ. ಇಲ್ಲೊಂದು 0 ಹಾಕೊಳ್ಳಿ. ಇಲ್ಲಿ 4 ಚುಕ್ಕಿ ಇದೆ, ಇಲ್ಲಿ 4 ನಂಬರ್ ಆದಮೇಲೆ 1 2 3 4 ನಂಬರ್ ಆದಮೇಲೆ ಚುಕ್ಕಿ ಹಾಕಿ. ಇದೇ ಫೈನಲ್ ಆನ್ಸರ್, ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರಬೇಕು ಅಂತ ಕೇಳಿದ್ದಾರೆ, ಆಯಿತಾ. ಏನಕ್ಕೆ ಈಕ್ವೇಷನ್ ಅಂದರೆ ಇಲ್ಲಿ ಈಕ್ವಲ್ ಸೈನ್ ಇದೆ, ಅದಕ್ಕೆ ಇದನ್ನ ಈಕ್ವೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮೀಕರಣ ಅಂತ ಕರಿತೀವಿ, ಆಯಿತಾ. ಯಾವ ರೀತಿ ಸಾಲ್ವ್ ಮಾಡ್ತೀರಾ? ನಾನೇನು ಮಾಡ್ತೀನಿ, ಕ್ವಶನ್ ಮಾರ್ಕ್ ಜಾಗದಲ್ಲಿ ನಾನು ಎಕ್ಸ್ ಅಂತ ಹಾಕೋತೀನಿ. ಅಂದರೆ ಇದೊಂದು ಜನ ಕನ್ಫ್ಯೂಸ್ ಆಗ್ತಾರೆ, ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ, 2 ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ಕೋತೀನಿ, ಇದನ್ನ ಎಕ್ಸ್ ಅಂತ ಬರ್ಕೋತೀನಿ, ಆಯಿತಾ. ಇದನ್ನ ಎಕ್ಸ್ ಅಂತ ಬರ್ಕೋತೀನಿ, ಆಯಿತಾ. ಈಗ ಸರಿ ಇದೆ, ಆಯಿತಾ. ಇದನ್ನ ಡಿವಿಷನ್ ಇದೆಯಲ್ಲ, ಎಕ್ಸ್ ಡಿವೈಡೆಡ್ ಬೈ 0.015 ಇದೆಯಲ್ಲ, ಅದನ್ನು ಈ ರೀತಿ ಬರ್ಕೋತೀನಿ, ಎಕ್ಸ್ ಡಿವೈಡೆಡ್ ಬೈ 0.015 ಅಂತ. ಸರಿನಾ? ನೋಡಿ ಎಕ್ಸ್ ಅಂದ್ರೆ ಅನ್ನೋನ್ ಕ್ವಾಂಟಿಟಿ, ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು. ಎಕ್ಸ್ ಬರ್ಕೋತೀನಿ, 36 ಆ ಕಡೆ ಇದೆ, ಬರ್ಕೋತೀನಿ. ನೋಡಿ ಇದು ಡಿವಿಷನಲ್ ಇದೆ, ಆಯಿತಾ. ಡಿವಿಷನಲ್ ಇದೆ, ಆ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಇದು ನದಿ ದಾಟ್ಕೊಂಡು ಆ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. 0.015 ಇದು ಡಿವಿಷನಲ್ ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ, ಆಯಿತಾ. ಈಗ ಜಸ್ಟ್ ಮಲ್ಟಿಪ್ಲೈ ಮಾಡಿ. ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರಾ? ಡೆಸಿಮಲ್ ಪಾಯಿಂಟ್ ತೆಗಿತೀನಿ. ಡೆಸಿಮಲ್ ಇದೆಯಲ್ಲ, 1 2 3 1 2 3 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 1 2 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ, ಡೈರೆಕ್ಟಾಗಿ 15 ಅಂತ ಬರ್ಕೋತೀನಿ, ಆಯಿತಾ. ಮಲ್ಟಿಪ್ಲೈ ಮಾಡಿದ್ರೆ ಇದನ್ನು 540 ಬರುತ್ತೆ, 540 ಬರುತ್ತೆ, ಆಯಿತಾ. ಈಗ ಡೆಸಿಮಲ್ ಪಾಯಿಂಟ್ ಹಾಕಬೇಕು. ಡೆಸಿಮಲ್ ಪಾಯಿಂಟ್ ಹಾಕಿ. 540ಗೆ ಡೆಸಿಮಲ್ ಪಾಯಿಂಟ್ನ ಹಾಕಿ. 3 ಚುಕ್ಕಿದೆ. 3 ಚುಕ್ಕಿ ಅಂದರೆ 3 ನಂಬರ್ ಆದಮೇಲೆ ಚುಕ್ಕಿ ಹಾಕಬೇಕು. 3 ನಂಬರ್ ಆದಮೇಲೆ ಚುಕ್ಕಿನ ಇಲ್ಲಿ ಹಾಕ್ಬೇಕು, ಆಯಿತಾ. ಸೊ ಇಲ್ಲೊಂದು 0 ಹಾಕೋತೀನಿ. ಅದೇನಾಗುತ್ತೆ, ಇದನ್ನು ಇದೇ ಆನ್ಸರ್ 0.540 ಅಂತ ಇದೆ ಅಲ್ಲಿ, ಆಯಿತಾ. ಇಲ್ಲಿ ಚುಕ್ಕಿ ಆದಮೇಲೆ 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಅದನ್ನು ನಾನು ಹಿಂಗೆ ಬರ್ಕೋತೀನಿ, 0.54 ಅಂತ ಬರ್ಕೋತೀನಿ. ಚುಕ್ಕಿ ಆದಮೇಲೆ 0 ಎಷ್ಟು 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ, ಆಯಿತಾ. ಸೊ ಅದಕ್ಕೆ ಫೈನಲ್ ಆನ್ಸರ್ ಏನು ಬರುತ್ತೆ? ಎಕ್ಸ್ ಈಕ್ವಲ್ ಟು 0.54 ಅಂತ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಎ.